ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ಗಂ ಗಣಪತಿಯೇ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ಓಂ ಶಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಮತ್ತು ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾವು ಇವಾಗ ನೋಡೋಣ ಮಕರ ರಾಶಿಯವರ 2026ರ ವರ್ಷ ಭವಿಷ್ಯವನ್ನು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮಕರ ರಾಶಿಯವರಿಗೆ ಈ ವರ್ಷ ಹೇಗಿದೆ 2026ರಲ್ಲಿ ಅಂತಂದರೆ, ಪ್ರಾಥಮಿಕ ಹಂತದಲ್ಲಂತೂ ಏನು ಸರಿ ಇದೆಯೋ ಸರಿ ಇಲ್ಲವೋ ಏನೂ ಅರ್ಥವೇ ಆಗಲ್ಲ. ಒಂದು ರೀತಿ ನಿಧಾನವಾಗಿ ಆಮೆಯ ನಡಿಗೆ ಅಂತ ಹೇಳ್ಬೋದು ಸ್ನೇಹಿತರೆ. ಆದರೆ 4-5 ತಿಂಗಳು ಕಲಿತಾ ಇದ್ದ ಅಂದರೆ ಹಾಗೆ ಮೇ ತಿಂಗಳ ನಂತರದಲ್ಲಿ ಅದಂತಹ ವೈಭೋಗದ ಜೀವನ ಶುರುವಾಗುತ್ತದೆ. ಅಂದರೆ ನಿಮಗೆ ಈ ಕಡೆ ಗುರುವಿನ ಸಂಪೂರ್ಣವಾದ ಅನುಗ್ರಹ, ಅದು ಉಚ್ಚಂಗತನಾದಾಗ ಗುರುವಿನ ಅನುಗ್ರಹ, ತೃತೀಯ ಸ್ಥಾನದಲ್ಲಿ ಇರ್ತಕ್ಕಂಥ ಶನಿಯ ಅನುಗ್ರಹ ಎರಡೂ ಸಹ ಸಿಕ್ಕು ನಿಮ್ಮ ಬದುಕೇ ಒಂದು ರೀತಿ ಸುವರ್ಣಾಕ್ಷರಗಳಲ್ಲಿ ಬರೆದಿಟ್ಟುಕೊಳ್ಳಬಹುದಾಗಿರ್ತಕ್ಕಂಥ ವರ್ಷ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅತ್ಯದ್ಭುತವಾದ ಯೋಗ ಫಲಗಳೆಲ್ಲ ತುಂಬಿಕೊಂಡಿದ್ದಾವೆ. ನಿಮ್ಮ ಕಷ್ಟಗಳು ಕರಗುತ್ತೆ, ಕಣ್ಣೀರುಗಳಿಗೆ ಒಂದಿಷ್ಟು ಕೊನೆ ಆಗುತ್ತದೆ, ಬದುಕು ಬದಲಾವಣೆಯತ್ತ ಸಾಗುತ್ತೆ, ಸುಂದರವಾದ ಕನಸುಗಳು ನನಸಾಗುವುದಕ್ಕೆ ಪ್ರಾರಂಭವಾಗುತ್ತದೆ. ಮತ್ತು ಹಣಕಾಸುಗಳು ಕೈಗೂಡುತ್ತವೆ, ಆರೋಗ್ಯ ಸುಧಾರಿಸುತ್ತದೆ, ಶುಭ ಕಾರ್ಯಗಳು ಶುಭ ಘಟನೆಗಳು ನಡೆಯುತ್ತೆ ಸ್ನೇಹಿತರೆ. ವೃತ್ತಿಯಲ್ಲಿ ಏಳಿಗೆ ಕಂಡುಬರುತ್ತೆ, ಮನಸ್ಸಿನಲ್ಲಿ ಅಗಾಧವಾದಂತಹ ಸಂತೋಷ, ಒಂದು ಕಡೆ ಸಂತೋಷದ ಅನುಭವಗಳು ಉತ್ಪತ್ತಿಯಾಗ್ತಾ ಇರುತ್ತವೆ. ನಿಮ್ಮ ತಾಯಿಯ ತಂದೆಯ ಒಡಹುಟ್ಟಿದವರ ಆರೋಗ್ಯದಲ್ಲಿ ಇದ್ದ ಅನೇಕವಾದ ಏರುಪೇರುಗಳೆಲ್ಲ ದೂರವಾಗುವಂತಹ ಸುಂದರವಾದ ವರ್ಷ ಇದು. ತುಂಬ ಚೆನ್ನಾಗಿ ಇದೆ. ಯೋಚನೆನೇ ಮಾಡೋಕ್ಕೆ ಹೋಗೋದು ಬೇಡ. ಪ್ರತಿಯೊಂದು ವಿಚಾರಗಳಲ್ಲೂ ನಿಮಗೆ ಅನುಕೂಲತೆಗಳು ಬಹಳ ಜಾಸ್ತಿ ಆಗಿರುವಂತಹ ಸುಸಂದರ್ಭ. ಅಷ್ಟು ಮಾತ್ರನೇ ಅಲ್ಲದೆ ಈ ಒಂದು ವರ್ಷದಲ್ಲಿ ನಿಮ್ಮ ಅನೇಕ ಹಿಂದೆ ನಿಂತು ಹೋದಂಥ ಕೆಲಸ ಕಾರ್ಯಗಳು ಸಹ ಪುನಃ ಪ್ರಾರಂಭವಾಗುತ್ತವೆ, ಕೈಗೂಡುತ್ತವೆ. ಏನೇನು ಮಾಡಿಕೊಳ್ಳಬೇಕು, ಏನೇನಾಗುತ್ತೆ ಈ ವರ್ಷ ಅನ್ನುವಂತಹ ಒಂದು ಮುನ್ನೋಟವನ್ನು ಈಗ ನೋಡೋಣ. ಮೊದಲನೆಯದಾಗಿ ಉದ್ಯೋಗ, ವ್ಯಾಪಾರ, ವ್ಯವಹಾರಗಳು ಹೇಗಿರಬಹುದು ಅಂದರೆ, ಹೊಸ ಭರವಸೆ ನಿಮ್ಮ ಬದುಕಿನಲ್ಲಿ ಮೂಡ್ತಕ್ಕಂಥದ್ದು. ಶನಿ ಪ್ರಭಾವ ಮತ್ತು ಗುರು ಪ್ರಭಾವದಿಂದ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ವೃತ್ತಿ ಮತ್ತು ವ್ಯಾಪಾರ, ವ್ಯವಹಾರ, ಉದ್ಯೋಗದ ಭವಿಷ್ಯವನ್ನು ನೀವು ನೋಡೋದಕ್ಕೆ ಸಾಧ್ಯವಾಗುತ್ತದೆ. ಏನಾದರೂ ತುಂಬ ವರ್ಷಗಳಿಂದ ನೀವು ಪ್ರಮೋಷನ್ಗೆ, ಇನ್ಕ್ರಿಮೆಂಟ್ಗೆ ಏನಾದರೂ ಪ್ರಯತ್ನ ಪಡ್ತಾ ಇದ್ದರೆ, ಪ್ರಯತ್ನ ಪಟ್ಟಿಸಿ ಫಲ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದರೆ ಈ ವರ್ಷ ನಿಮಗೆ ಆಗುತ್ತೆ. ಮನೆಯ ಒಂದು ಯಾರು ವೃತ್ತಿಯಲ್ಲಿ ಏಳಿಗೆಯನ್ನೇ ನೋಡದೆ ಬಹಳ ಪರಿತಪಿಸುತ್ತಾ ಇರ್ತೀರಿ, ವೃತ್ತಿಯಲ್ಲಿ ಏಳಿಗೆ ಕಂಡು ಬರುತ್ತದೆ ಸ್ನೇಹಿತರೆ. ನಿಮ್ಮ ಎಲ್ಲ ವಿಚಾರಗಳಲ್ಲೂ ಸಹ ಅನುಕೂಲತೆಗಳು ಹೆಚ್ಚಿಗೆ ಆಗುವಂಥದ್ದು. ರಾಜಕೀಯದಲ್ಲಿ ಇರ್ತಕ್ಕಂಥವರಿಗೆ ಬಹಳ ಅನುಕೂಲತೆಗಳು ಉಂಟಾಗುತ್ತದೆ. ಇನ್ನು ಗುರುವಿನ ಪ್ರಭಾವದಿಂದಾಗಿ ನಿಮ್ಮ ಎಲ್ಲ ವಿಚಾರಗಳಲ್ಲೂ ಸಹ ಹೊಸ ಹೊಸ ಜೀವನದ ನಾಂದಿಯೇ ಆಗುವಂಥದ್ದು. ವ್ಯಾಪಾರ ವ್ಯವಹಾರಗಳು ಹೊಸ ದಿಕ್ಕನ್ನು ಹಿಡಿಯುತ್ತವೆ. ಮಾಡುವಂತಹ ಕೆಲಸ ಕಾರ್ಯಗಳು ಕೈಗೂಡಿ ನಿಮಗೆ ಹಲವಾರು ರೀತಿಯಾದಂತಹ ಹಣಕಾಸಿನ ಒಳಹರಿವು ಪ್ರಾರಂಭವಾಗುವಂಥದ್ದು. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಉತ್ತಮವಾದಂತಹ ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು. ಶೇರ್ ಪೇಟೆಯಲ್ಲಿ, ಶೇರ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ ಮಾಡೋದ್ರಿಂದ ಹೆಚ್ಚಿನ ಲಾಭವನ್ನು ಪಡೆಯುವುದರ ಸಾಧ್ಯತೆ ಇದೆ. ಆದರೆ ಅದರ ಬಗ್ಗೆ ತಿಳ್ಕೊಂಡು ಕೈ ಹಾಕಿ, ಸುಮ್ಮನೆ ಕೈ ಹಾಕೋಕ್ಕೆ ಹೋಗಬೇಡಿ. ನೂತನವಾದಂಥ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಸಹ ಇದು ಬಹಳ ಸಕಾಲ. ಒಂದು ಸಲ ತಮ್ಮ ಜನ್ಮ ಜಾತಕವನ್ನು ತೋರಿಸಿಕೊಂಡು ಉತ್ತಮ ರೀತಿಯಾದಂಥ ದಶಾಭುಕ್ತಿಗಳು ಇದೆಯಾ ಅನ್ನೋದನ್ನು ಪರಿಶೀಲನೆ ಮಾಡಿಕೊಂಡು ಮುಂದುವರಿಯಿರಿ. ನೀವು ಮಾಡುವಂತಹ ಕೆಲಸ ಕಾರ್ಯಗಳನ್ನು ನಿಮ್ಮ ಮೇಲಧಿಕಾರಿಗಳು ಗುರುತಿಸಿ ಗೌರವಿಸಿ ನಿಮಗೊಂದು ಸುಖ ಸ್ಥಾನವನ್ನು ಕೊಡುವಂಥದ್ದು, ಒಳ್ಳೆ ರೀತಿಯಾದಂತಹ ಸ್ಥಾನಮಾನಗಳನ್ನು ಕೊಡುವಂಥದ್ದು ಮಾಡ್ತಾರೆ. ಹೊಸ ಅವಕಾಶಗಳು ನಿಮ್ಮ ಬದುಕಿನಲ್ಲಿ ಬರೋದಕ್ಕೆ ಸಾಧ್ಯವಾಗುತ್ತದೆ. ಇನ್ನು ಹಣಕಾಸಿನ ಭವಿಷ್ಯವನ್ನು ನೋಡೋದಾಯಿತು ಅಂದರೆ, ಮಕರ ರಾಶಿಯವರಿಗಂತೂ ಬಹಳ ಅನುಕೂಲತೆಗಳನ್ನು ನೀವು ನೋಡಬಹುದು. ಪ್ರಾರಂಭಿಕ ಹಂತದಲ್ಲಿ ಒಂದು ಸ್ವಲ್ಪ ಖರ್ಚುಗಳು, ಎಲ್ಲೋ ಒಂದು ಕಡೆ ದುಡ್ಡು ಕಾಸುಗಳು ಸರಿಯಾಗಿ ಬರ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇರ್ತೀರಿ. ಆದರೆ ನಿಮಗೆ ದಿಢೀರಂತ ಏಪ್ರಿಲ್ ಮೇ ನಂತರದಲ್ಲಿ ಹಣದ ಹೊಳೆ ತುಂಬ ಹರಿಯೋದಕ್ಕೆ, ಫ್ಲೋ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಶ್ರಮ ಪಡ್ತೀರೋ ಅದಕ್ಕೆ ದ್ವಿಗುಣಪಟ್ಟು ಹಣಕಾಸಿನ ಆದಾಯ ಬರುವಂಥದ್ದು. ನಿಮಗೆ ಪ್ರಯಾಣ ಜಾಸ್ತಿ ಆಗುತ್ತೆ. ನಿಮ್ಮ ವೃತ್ತಿಯಲ್ಲಿ ಹಣಕಾಸಿನ ಒಳಹರಿವು ಚೆನ್ನಾಗಿ ಆಗುವಂಥದ್ದು. ಹಲವಾರು ರೀತಿಯಲ್ಲಿ ನಿಮ್ಮ ಸಂಗಾತಿಯಿಂದ ಒಂದಷ್ಟು ಹಣಕಾಸಿನ ಮೂಲವನ್ನು ನೀವು ಪಡೆದುಕೊಳ್ಳುವಿರಿ. ಕುಟುಂಬದವರಿಂದ ಒಂದಿಷ್ಟು ಆಸ್ತಿಗಳು ಬಂದು ಕೈ ಸೇರುವಂಥದ್ದು. ಪಿತ್ರಾರ್ಜಿತ ಆಸ್ತಿ ಆಗಿರಲಿ ಅಥವಾ ತಾಯಿಯಿಂದ ಏನೋ ಒಂದಿಷ್ಟು ದುಡ್ಡು ಬಂದು
ಸೇರುವಂಥದ್ದು ಹೆಂಡತಿಯಿಂದ, ಸಂಗಾತಿಯಿಂದ, ಅಥವಾ ನೀವೇ ಯಾರಿಗೂ ಹಳೆಯ ದುಡ್ಡು ಕೊಟ್ಟಿರ್ತೀರಿ. ಆ ದುಡ್ಡು ಕೊಟ್ಟಿರ್ತಕ್ಕಂಥದ್ದು ಬಂದು ನಿಮಗೆ ವಾಪಸ್ ತಂದು ಕೊಡ್ತಾರೆ. ಒಟ್ಟಾರೆ ನಿಮಗೆ ಈ ವರ್ಷ ಹಣಕಾಸಿನ ಪರಿಸ್ಥಿತಿಯಂತೂ ಬಹಳ ಚೆನ್ನಾಗಿದೆ. ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸರಿಯಾಗಿ ಅದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗ್ತಾ ಹೋಗಿ ನೀವು ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ. ದ್ವಿತೀಯಾರ್ಧದಲ್ಲಿ ಹಲವಾರು ಶುಭ ಘಟನೆಗಳು, ಶುಭ ಕಾರ್ಯಗಳು ನಿಮ್ಮ ಬದುಕಿನಲ್ಲಿ ನಡೆಯುವುದಕ್ಕೆ ಸಾಧ್ಯವಾಗುತ್ತೆ. 2026ರಲ್ಲಿ ಮಕರ ರಾಶಿಯವರಿಗೆ ಆರ್ಥಿಕ ದೃಷ್ಟಿಯಂತೂ ಬಹಳ ಶುಭ ಅಂತಾನೇ ಹೇಳ್ಬೋದು. ವ್ಯಾಪಾರ ವ್ಯವಹಾರಗಳ ಜೊತೆಗೆ ಒಂದು ಸ್ವಲ್ಪ ನೀವು ಖರ್ಚುಗಳ ಬಗ್ಗೆ ಹಿಡಿತ ಮಾಡಲಿಲ್ಲ ಅಂದರೆ ಸ್ವಲ್ಪ ಗಳಿಸಿದ್ದನ್ನು ಸ್ವಲ್ಪ ಕಳ್ಕೋಬೇಕಾಗುತ್ತೆ. ಹಾಗಾಗಿ ನೀವು ಉಳಿಸ್ಕೊಳ್ಳೋ ಪ್ರಯತ್ನ ಪಡಿ. ಓಕೆ ಸ್ನೇಹಿತರೆ, ನೀವು ಸ್ವಲ್ಪ ಹಿಡಿತ ಮಾಡಲಿಲ್ಲ ಅಂದರೆ ಗಳಿಸಿದ್ದನ್ನು ಸುಮ್ಮನೆ ಅನ್ನೆಸೆಸರಿಯಾಗಿ ಕಳ್ಕೋಬೇಕಾಗುತ್ತೆ ಸ್ನೇಹಿತರೆ, ಹುಷಾರು. ಇನ್ನು ಮಕರ ರಾಶಿಯವರ ವೈವಾಹಿಕ ಜೀವನ, ಪ್ರೀತಿ ಜೀವನ, ಕುಟುಂಬದ ಜೀವನ ಹೇಗಿರುತ್ತೆ ಅಂತ ಗಮನಿಸುತ್ತಾ ಹೋದರೆ ಅತ್ಯುತ್ತಮವಾದಂತಹ ಫಲವನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ ಈ ವರ್ಷ. ಕುಟುಂಬದಲ್ಲಿ ಇದ್ದಂಥ ಅನೇಕ ವೈಮನಸ್ಸುಗಳು, ಕಿರಿಕಿರಿಗಳು ಮತ್ತು ಒಬ್ಬರಿಗೊಬ್ಬರು ಮಾತಾಡದೇ ಇರ್ತಕ್ಕಂಥ ಪರಿಸ್ಥಿತಿಗಳೆಲ್ಲ ಕರಗಿ ಹೋಗುತ್ತೆ. ಒಡಹುಟ್ಟಿದವರ ಜೊತೆಗೆ ಉತ್ತಮವಾದಂತಹ ಬಾಂಧವ್ಯವನ್ನು ಹೊಂದೋದಕ್ಕೆ ಸಾಧ್ಯವಾಗುತ್ತೆ. ಈ ವರ್ಷ ಮಕರ ರಾಶಿಯವರಿಗೆ ಅಷ್ಟು ಮಾತ್ರವೇ ಅಲ್ಲ, ನಿಮ್ಮ ಅನೇಕ ದಿನದ ಕನಸು ಸಹ ಈಡೇರ್ತಕ್ಕಂಥದ್ದು. ಒಂದು ಮನೆ ಕಟ್ಟಿಸಿಕೊಳ್ಳುವುದಾಗಲಿ, ಅಥವಾ ಏನೋ ಒಂದು ಸೈಟ್ ತಗೋಬೇಕು, ಅಥವಾ ಬೇರೆ ಇನ್ನೊಂದು ಏನೋ ಆಗಬೇಕು, ಇಂತಹ ಒಂದು ವಿಚಾರಗಳು ಏನಾದರೂ ಇತ್ತು ಅಂತ ಹೇಳಿದರೆ ನಿಮಗೆ ಒಂದು ಅನುಕೂಲತೆಗಳು ಹೆಚ್ಚಿಗೆ ಆಗುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಪ್ರೇಮ ವಿವಾಹಕ್ಕೂ ಸಹ ಈ ವರ್ಷ ಬಹಳ ಚೆನ್ನಾಗಿದೆ. ಪ್ರೇಮಾಧಿಪತಿಯಾದಂತಹ ಶನಿ ಅಂದರೆ ನಿಮಗೆ ಶನಿಯು ತೃತೀಯದಲ್ಲಿ ತೃತೀಯ ಸ್ಥಾನದಲ್ಲಿದ್ದು, ಆ ಸ್ಥಾನದ ಒಂದು ಪ್ರೇಮದ ಸ್ಥಾನದ ಅಧಿಪತಿಯು 3ನೇ ಮನೆಯಲ್ಲಿದ್ದಾನೆ. ಆ 3ನೇ ಮನೆಯ ಅಧಿಪತಿ ಉಚ್ಚ ಸ್ಥಾನದಲ್ಲಿ ಸಪ್ತಮ ಭಾವದಲ್ಲಿ ಇರುವುದರಿಂದಾಗಿ ನಿಮಗೆ ಬಹಳ ಅನುಕೂಲತೆಗಳು ನೋಡಬಹುದು. ಇನ್ನು ವೈವಾಹಿಕ ಜೀವನದಲ್ಲಿ ತುಂಬಾ ಏರುಪೇರುಗಳನ್ನು ಕಂಡು ಇನ್ನೇನು ವೈವಾಹಿಕ ಜೀವನವೇ ಮುಗಿದು ಹೋಯಿತು ಅನ್ನುವಂಥ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲೂ ಅದೆಲ್ಲವನ್ನು ದಾಟ್ಕೊಂಡು ಮುಂದಕ್ಕೆ ಹೋಗಿ ಇನ್ನೇನು ಬಿಟ್ಟೇ ಹೋದರೂ ಗಂಡ ಹೆಂಡತಿ ಅನ್ನುವಂಥ ಸಹ ಪುನಃ ಸೇರ್ತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಏನೇ ಆಗಲಿ ಈ ವರ್ಷ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಜನವರಿಯಲ್ಲಿ ಸ್ವಲ್ಪ ತೊಂದರೆಗಳು, ತಾಪತ್ರಯಗಳು ಬರ್ಬೋದು. ಆದರೆ ನಿಮಗೆ ಜನವರಿ, ಫೆಬ್ರವರಿ ನಂತರ ಒಳ್ಳೆ ಶುಭ ಫಲಗಳನ್ನು ನೀವು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಮತ್ತು ಕಂಕಣ ಭಾಗ್ಯ ಕೂಡ ಕೂಡಿ ಬರುತ್ತೆ. ಯಾರಿಗೆ ವಿವಾಹ ಆಗಿಲ್ಲ ಅಂಥವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಸ್ನೇಹಿತರೆ. ಪ್ರೇಮ ವಿವಾಹ ಆಗಿರ್ಬೋದು, ಯಾವುದೇ ರೀತಿ ವಿವಾಹ ಆಗಿದ್ರೂ ಕೂಡ ಅದಕ್ಕೆ ಒಳ್ಳೆಯ ಫಲ ಸಿಗುತ್ತೆ. ನಿಮ್ಮ ಪ್ರಯತ್ನಕ್ಕೆ ಒಳ್ಳೆ ಫಲ ಸಿಗುತ್ತೆ. ಮತ್ತು ಸಂತಾನ ಅಪೇಕ್ಷೆ ಮಾಡ್ತಾ ಇರೋ ದಂಪತಿಗಳಿಗೆ ನಿಮಗೆ ಒಳ್ಳೆ ಫಲ ಸಿಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ವರ್ಷ ತುಂಬ 2026 ಜನವರಿಯಿಂದ ತುಂಬಾ ಚೆನ್ನಾಗಿದೆ. ಗುರುಬಲ ಕೂಡ ಬರ್ತಾ ಇದೆ. ಹಾಗಾಗಿ ಮಕರ ರಾಶಿಯವರು ಏನೇ ಪ್ರಯತ್ನ ಪಟ್ಟರೂ ಇಷ್ಟು ವರ್ಷದ ಕಷ್ಟದ ಪ್ರತಿಫಲಕ್ಕೆ ಶುಭ ಫಲಗಳು ದೊರೀತಾ ಹೋಗ್ತವೆ ಸ್ನೇಹಿತರೆ. ಆದರೆ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಒಳ್ಳೆ ಪರಿಸ್ಥಿತಿಯಲ್ಲಿದ್ದಾಗಲೂ ಕೂಡ ನೀವು ಶನಿದೇವನನ್ನು ಮರಿಬೇಡಿ ಸ್ನೇಹಿತರೆ. ನೀವು ಪ್ರತಿ ಶನಿವಾರ ಶನಿ ಟೆಂಪಲ್ಗೆ ಹೋಗೋದನ್ನು ಕೂಡ ಮರಿಬೇಡಿ. ಯಾಕಂದರೆ ನಮಗೆ ಶನಿ 7.5 ಬಿಟ್ಬಿಟ್ಟಿದೆ ಹಾಗೆ ಹೀಗೆ ಅಂತ ನೀವು ಸುಮ್ಮನೆ ಇರೋಕ್ಕೆ ಹೋಗಬೇಡಿ. ಶನಿ 7.5 ಮುಕ್ತಿ ಹೊಂದಿದ್ರು ಕೂಡ ಮಕರ ರಾಶಿಗೆ ಅಧಿಪತಿ ಬಂದು ಶನಿ ಮಹಾತ್ಮ ಸ್ವಾಮಿ. ಹಾಗಾಗಿ ನೀವು ಶನಿ ಮಹಾತ್ಮನನ್ನು ಒಲಿಸ್ಕೊಂಡ್ರೆ ನಿಮ್ಮ ಲೈಫಲ್ಲಿ ಖಂಡಿತ ಯಾವಾಗಲೂ ಒಳ್ಳೆ ಶುಭ ಫಲಗಳನ್ನು ನೀವು ನೋಡ್ಬೋದು. ಹಾಗಾಗಿ ಪ್ರತಿ ಶನಿವಾರ ಶನಿ ಟೆಂಪಲ್ಗೆ ಇಲ್ಲ ಹನುಮಾನ್ ಟೆಂಪಲ್ಗೆ ಹೋಗಿ ನೀವು ಪೂಜೆಯನ್ನು ಮಾಡಿಸಿ, ಎಳ್ಳುಬತ್ತಿಯನ್ನು ಹಚ್ಚಿ, ಹಾಗೆ ನೀವು ಮತ್ತು ಎಳ್ಳೆಣ್ಣೆ ದಾನವನ್ನು ಮಾಡಿ ಸ್ನೇಹಿತರೆ. ಮತ್ತು ಆಂಜನೇಯ ಸ್ವಾಮಿಗೆ ನೀವು ತುಳಸಿ ಹಾರವನ್ನು ಕೊಡಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ನೀವು ಈಶ್ವರನ ಟೆಂಪಲ್ಗೆ ಸೋಮವಾರದ ದಿನ ಜಲಾಭಿಷೇಕ ಆಗಿರ್ಬೋದು ಅಥವಾ ಹಾಲಿನ ಅಭಿಷೇಕವಾಗಿರ್ಬೋದು ಮಾಡಿಸಿ ನೀವು ಅರ್ಚನೆಯನ್ನು ಮಾಡಿಸಿ, ಪೂಜೆ ಮಾಡಿಸಿ, ಖಂಡಿತ ಮಕರ ರಾಶಿಯವರಿಗೆ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಮತ್ತು ನೀವು ಹನುಮಾನ್ ಚಾಲೀಸವನ್ನು ಪಠಿಸಿ. ಶನಿವಾರ, ಮಂಗಳವಾರ ಯಾವುದೇ ನಿಮ್ಮ ಸಂಜೆ ಟೈಮಲ್ಲಿ ಆಗಿರ್ಬೋದು, ಬೆಳಗ್ಗೆ ಆಗಿರ್ಬೋದು, ಹನುಮಾನ್ ಚಾಲೀಸವನ್ನು ಒಮ್ಮೆ ಪಠಿಸಿ. ಹಾಗೆ ಓಂ ಶಂ ಶನೀಶ್ವರಾಯ ನಮಃ ಅನ್ನೋ ಮಂತ್ರವನ್ನು ಕೂಡ ನೀವು ಶನಿವಾರದ ದಿನ ಸಂಜೆ ಪಠಿಸಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಶನಿ ಮಹಾತ್ಮ ಸ್ವಾಮಿ ಯಾರಿಗೂ ಕೈ ಬಿಡೋದಿಲ್ಲ. ನಂಬಿದವರನ್ನ, ಭಕ್ತರನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಒಳ್ಳೆಯ ದಾರಿಯಲ್ಲಿ ನಾವು ನಡೀತಾ ಹೋದರೆ, ನಾವು ಒಳ್ಳೆ ಮಾರ್ಗವನ್ನು ಹಿಡಿದರೆ ಖಂಡಿತ ನಮಗೆ ಒಳ್ಳೆ ಫಲಗಳನ್ನು ಶನಿ ಮಹಾತ್ಮ ಸ್ವಾಮಿ ಕೊಟ್ಟೇ ಕೊಡ್ತಾರೆ. ಹಾಗಾಗಿ ನಾವು ದಾನ ಧರ್ಮಗಳನ್ನು ಮಾಡಬೇಕಾಗುತ್ತೆ. ಸ್ವಲ್ಪ ಒಳ್ಳೆ ದಾರಿಲಿ ನಡಿಬೇಕು. ಆಗ ಶನಿ ದೇವ ಯಾವತ್ತೂ ಕೈ ಬಿಡೋದಿಲ್ಲ.
ಓಕೆ ಸ್ನೇಹಿತರೆ, ನೋಡಿದ್ರಲ್ಲ 2026ರಲ್ಲಿ ಯಾವ ರೀತಿ ಶುಭ ಫಲಗಳಿವೆ ಈ ಮಕರ ರಾಶಿಯವರಿಗೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ, ನಿಮಗೆ ವಿಷಯ ಪೂರ್ತಿಯಾಗಿ ತಿಳಿಯುತ್ತೆ. ಓಕೆ, ಮತ್ತು ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಮಕರ ರಾಶಿಯವರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ಓಂ ಓಂ ಶನೀಶ್ವರಾಯ ನಮಃ ಅಥವಾ ಓಂ ಗಂ ಗಣಪತಿಯೇ ನಮಃ ಅಂತ ಒಂದು ವಿಡಿಯೋಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ, ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಓಕೆ, ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಟೇಕ್ ಕೇರ್, ಬಾಯ್ ಆಲ್ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದ, ಎಲ್ಲರಿಗೂ ಒಳ್ಳೆಯದಾಗಲಿ.